ಬಿಗ್ ಬಾಸ್ ಕನ್ನಡ ಸೀಸನ್ 12 10 ವೀಕ್ಸ್ ಕಂಪ್ಲೀಟ್ ಆಗಿದೆ ಗುರು. ಬನ್ನಿ ಯಾರ್ಯಾರು ಉತ್ತಮ ಪಡ್ಕೊಂಡ್ರು ಅಂತ ನೋಡೋಣ. ಮೊದಲನೇ ವಾರ ಉತ್ತಮ ಮತ್ತು ಕಳಪೆ ನೀಡುವ ಪ್ರಕ್ರಿಯೆ ನಡೀಲಿಲ್ಲ, ಹಾಗಾಗಿ ಯಾರಿಗೂ ಸಿಗ್ಲಿಲ್ಲ. ಎರಡನೇ ವಾರ ಉತ್ತಮ ಪಡ್ಕೊಂಡಿದ್ದು ಜಾಹ್ನವಿ ಅವರು. ಮೂರನೇ ವಾರ ಪ್ರಕ್ರಿಯೆ ನಡೀಲಿಲ್ಲ. ನಾಲ್ಕನೇ ವಾರ ಉತ್ತಮ ಪಡ್ಕೊಂಡಿದ್ದು ಧ್ರುವಂತ್ ಅವರು. ಐದನೇ ವಾರ ಮತ್ತೊಮ್ಮೆ ಉತ್ತಮ ಪಡ್ಕೊಂಡಿದ್ದು ಜಾಹ್ನವಿ ಅವರು. ಎರಡನೇ ಬಾರಿ ಇವರು ಉತ್ತಮನ ಪಡ್ಕೋತಾರೆ. ಆರನೇ ವಾರ ಉತ್ತಮ ಪಡ್ಕೊಂಡಿದ್ದು ಚಂದ್ರಪ್ರಭಾ ಅವರು. ಏಳನೇ ವಾರ ಉತ್ತಮ ಪಡ್ಕೊಂಡಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸುವಂತ ಡಿಸಿಷನ್ ಅಶ್ವಿನಿ ಗೌಡ ಅವರು. ಎಂಟನೇ ವಾರ ಉತ್ತಮ ಪಡ್ಕೊಂಡಿದ್ದು ವೈಲ್ಡ್ ಕಾರ್ಡ್ ಅಲ್ಲಿ ಬಂದಂತಹ ಸೂರಜ್. ಒಂಬತ್ತನೇ ವಾರ ಪ್ರಕ್ರಿಯೆ ನಡೀಲಿಲ್ಲ. ಹತ್ತನೇ ವಾರ ಉತ್ತಮ ಪಡ್ಕೊಂಡಿದ್ದು 50 ದಿನದ ನಂತರ ಮತ್ತೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟ ಹಳೆ ಕಂಟೆಸ್ಟೆಂಟ್ ಚೈತ್ರಾರವರು. 11ನೇ ವಾರ ಮತ್ತೆ ಪ್ರಕ್ರಿಯೆ ನಡೀಲಿಲ್ಲ. ಈ ಸೀಸನ್ ಅಲ್ಲಿ ಸಾಕಷ್ಟು ಬಾರಿ ಪ್ರಕ್ರಿಯೆ ನಡೆದೇ ಹೋಗಿದೆ. ಇದಕ್ಕೆ ರೀಸನ್ ಗೊತ್ತಿಲ್ಲ. ಬಿಗ್ ಬಾಸ್ ನ ಪ್ಲಾನ್ ಯಾವ ತರ ಇದೆ ಅಂತ ನೋಡ್ಬೇಕಷ್ಟೇ. ನಿಮ್ಮ ಪ್ರಕಾರ ನಿಜವಾದ ಉತ್ತಮ ಯಾರು, ಯಾರಿಗೆ ಈ ಉತ್ತಮ ಸಿಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇದೇ ತರದ ವಿಡಿಯೋಗಳಿಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.